ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ಶ್ರೀ ಹರಿಕಥಾಮೃತ ಸಾರದಲ್ಲಿ 3ನೇ ಸಂಧಿ ವ್ಯಾಪ್ತಿ ಸಂಧಿ, ಫಲ ಕೀರ್ತಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ಪುರುಷ ಹೃತ್ಪುಷ್ಕರ ನೆಲೆಯ ಮಹಾಪುರುಷ ಜಾಂಡಾಂತರದಿ ಬಹಿರತಿ ವ್ಯಾಪ್ತ ನಿರ್ಲಿಪ್ತಾಂ ಶ್ರೀ ನವಂಶಕ ಪುರುಷ ಭೂ ಸಲ್ಲ ಅನಲ ಅನಿಲ ಗಗನ ಮನ ಶಶಿಭಾನು ಕಾಳಗುಣ ಪ್ರಕೃತಿ ಒಳಗೊಂದು ತಾನಲ್ಲ. ಏನಿವನ ಮಹಾಮಹಿಮೆ ಕಡಕಾಣರು ಅಜಪವ ಚಕ್ರಮುಖರು ನಿಧಾನಿಸಲು, ಮಾನವರಿಗೆ ಅಳವಡುವುದೇ ವಿಚಾರಿಸಲು. ಗಂಧ ರಸರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ, ಅದರದರ ಹೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಪೊಂದುಕೊಂಡಿಯ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುವನು ವಿಷಯಗಳ. ಶ್ರವಣ ನಯನ ಕ್ರಾಣ ತ್ವಕ್ರಚನ ನಿವಗಳೊಳು ವಾಕ್ಪಾಣಿ ಪಾದಾದಿ ದೇಹಗಳೊಳು ತದ್ಗುಣಗಳೊಳು ತತ್ಪದಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸಿದನು ತಿಳಿಸಿದಳೆ. ಗುಣಿ ಗುಣಗಳೊಳಗಿದ್ದು ಗುಣ ನೆನೆಸುವನು ಗುಣಪದ್ದನಾಗದೆ ಗುಣಜ ಪುಣ್ಯಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಅವರೊಳಗಿದ್ದು ವೃಜನಾರ್ದನ ಚಿದಾನಂದಕ್ಕೆ ದೇಹನು ಕೊನೆಗೆ ಸಚರಾಚರ ಜಗತ್ಪುಕು ಎನಿಪ ಅವ್ಯಯನು. ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಸರ್ವಜೀವರ ಬುದ್ಧಿಯಲ್ಲೂ ನೆಲೆಸಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕಷ್ಣ ಪ್ರಸಿದ್ಧ ನಾಮಕ ವಾಸುದೇವನ ಅನವದ್ಯ ರೂಪ ಚತುಷ್ಟಯಗಳ ಅರಿದವನೇ ಪಂಡಿತನು. ತನು ಚತುಷ್ಟಯಗಳೊಳು ನಾರಾಯಣನು ಹೃತ್ಕಮಲಾಕ್ಕೆ ಸಿಂಹಾಸನದೊಳಗೆ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವಕನೆನಿಸಿ ಸೇವಾಶಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಸೇವೆಯ ಕೊಂಬನ ಅವರಂತೆ. ಜಾಗರ ಸ್ವಪ್ನಗಳಳು ವರಭೋಗಿ ಶಯನ ಬಹುಪ್ರಕಾರ ವಿಭಾಗಗೈಸಿ ನಿರಂಸ ಜೀವರ ಚಿಚ್ಚರೀರವನು ಭೋಗವಿತ್ತು ಶುಶುಬ್ಧಿ ಕಾಳದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನ ಅಂಶಗಳ ಏಕತ್ರೈದಿಸುವ. ಭಾರ್ಯರಿಂದೊಡಕೋಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪಡತಂದುಗಳೋಳಿದ್ದು ಸೂರ್ಯಕಿರಣದಂತೆ ತನ್ನ ವೀರ್ಯದಿಂದಲೇ ಕೊಡುತ್ತ ಕುಳಿದಿಹ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನು. ಜನಕ ತನ್ನ ಆತ್ಮಜಕ್ಕೆ ವರವಿಭೂಷಣ ದುಕೂಲವ ತೊಡಿಸಿ ತಾವಂದನೆ ಕೈಕೊಳುತ್ತಾ ಅವನ ಹರಸುತ್ತಾ ಹರ್ಷಪಡುವಂತೆ ವನರು ಹೇಕ್ಷಣ ಪೂಜಕನೆನಿಸಿ ಪೂಜಾ ಸಾಧನ ಪದಾರ್ಥವನ್ನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ. ತಂದೆ ಬಹು ಸಂಭ್ರಮದಿ ತನ್ನೇ ಬಂಧು ಬಳಗವ ನೆರೆಗೆ ಮದುವೆಯ ನಂದನಕ್ಕೆ ತಾಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾದವ ತನ್ನ ಇಚ್ಛೆಗಳಂತೆ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ಸುಖಾತ್ಮಕ ಸಂಸ್ಕೃತಿಯೊಳಗಿಡುವ. ತೃಣಕೃತಾಳಯದೊಳಗೆ ಹೊಗೆ ಚಂದನಿಸಿ ಪ್ರತಿ ಚಿತ್ರದಲ್ಲಿ ಪೊರಮಟ್ಟಿ ಅನಲ ನಿರವನು ತೋರುತ್ತಲಿಪ್ಪ ತೆರನಂತೆ ವನಜಾಂಡದೊಳು ಅಖಿಲ ಜೀವರ ತನುವಿನ ಒಳಹೊರಗಿದ್ದು ಕಾಣಿಸಿದ ಅಣಿಮಿಶೇಷನು ಸಕಲ ಕರ್ಮವ ಮಾಲ್ಪನ ಅವರಂತೆ. ಪಾದ ಪಗಳಡಿಗೆರೆಯ ಸಲಿಲವು ತೋದು ಕುಂಬೆಗಳುಬ್ಬಿ ಪುಷ್ಪಸ್ವಾದು ಫಲವೀವಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆ ಕೈಕೊಂಡು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತು ಆಧರಿಸುವನು ತನ್ನ ಮಹಿಮೆಯ ತೋರಕೊಡ ಜನಕ್ಕೆ. ಶ್ರುತಿ ತದಿಗಳಲ್ಲಿ ಗೋಚರಿಸಿದ ಅಪ್ರತಿಮಾಜಾನಂದಾತ್ಮ ಅಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ. ಪ್ರತಿದಿವಸ ಚೇತನರೊಳಗೆ ಪ್ರಾಕೃತ ಪುರುಷ ನಂದದಲ್ಲಿ ಸಂಚರಿಸುತ್ತಾ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಕೊಳಿಸಿ ಬಲು ನೂತನವಿದು ಸಮೀಚೀನವಿದು ಪಾದೇಯವೆಂದರುಪಿ ಕನಸಿಲಾದರೂ ತನ್ನ ಪಾದದ ನೆನವೆನೀಯದೆ ಸರ್ವರೊಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ತೋತಕನು ತಾನಾಗಿ ಮನ ಮೊದಲಾದ ಕರಣದೋಳಿದ್ದು ವಿಷಯವನೈದುವನು ನಿಜಪೂರ್ಣ ಸುಖಮಯ ಗ್ರಾಹಕನು. ವೇದ್ಯನು ತಿಳಿದವನೋಪಾಧಿ ಪೂಂಜಿಸುತ್ತ ಎಲ್ಲರಲ್ಲೂ ಆಹ್ಲಾದ ಪಡುವನು ಭಕ್ತವತ್ಸಲ ಭಾಗ್ಯ ಸಂಪನ್ನ. ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯ ವತ್ಸಲ ಭಯ ವಿನಾಶನ ಸತ್ಯ ಕಾಮ ಶರಣ್ಯ ಶ್ಯಾಮಳ ಕೋಮಲಾಂಗಸುಖಿ. ಮತ್ತ ನಂದದಿ ಮರ್ತ್ಯರೊಳಹೊರಗ ಎತ್ತ ನೋಡಲು ಸುತ್ತುತಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾತ್ಮ. ಪವಿಹರಿನ್ಮಣಿ ವಿದ್ರುಮತ ಸಚ್ಚಿವೆಗಳಂದಲಿ ರಾಜಿಸುತ್ತ ಮಾಧವ ನಿರಂತರ ದೇವ ಮಾನವ ದಾನವರೊಳೆದ್ದು ತ್ರಿವಿಧ ಗುಣಕರ್ಮ ಸ್ವಭಾವವ ಪವನಮುಖ ದೇವಾಂತರಾತ್ಮಕ ದಿವಸದಿ ವ್ಯಕ್ತ ಮಾಡುತ್ತಾ ಅವರೊಳಗಿದ್ದು ಉಣಿಪ. ಅಣುಮಹತ್ತಿನೊಳಿಪ್ಪ ಗಣಪರ ಅಣುವಿನೊಳ ಅಡಗಿಸುವ ಸೂಕ್ಷ್ಮವ ಮುಣುಕಿಸುವ ತೇಲಿಸುವ ಸ್ಥೂಲಗಳನ ಅವನ ಮಾಯವಿದು. ತನುಜ ರಕ್ಕಸರೆಲ್ಲರಿವನೊಳು ಮುಣಿತು ಮಾಡುವುದೇನು ಉಲೂಕಳ ವಣಿಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ. ದೇವ ಮಾನವ ದಾನವರು ಎಂದು ಈ ವಿತತಲಾವಾಗಳಿಪ್ಪರು ಮೂವರೊಳಗೆ ಇವಗಿಲ್ಲ ಸ್ನೇಹೋದಾಸೀನ ದ್ವೇಷ. ಜೀವರತಿ ಕಾರಾನು ಸಾರತಲೀವ ಸುಖ ಸಂಸಾರ ದುಃಖವ ತಾವುಣದೆ ಅವರವರಿಗೆ ಉಣಿಸುವ ನಿರ್ಗತಾಸನನು. ಎಲ್ಲಿ ಕೇಳಿದರಲ್ಲಿ ನೋಡಿದರಲ್ಲಿ ಬೇಡಿದರಲ್ಲಿ ನೀಡಿದರಲ್ಲಿ ಓಡಿದರಲ್ಲಿ ಆಡಿದರಲ್ಲಿ ಇರುತಿಹನು. ಬಲ್ಲಿದರಿಗೆ ಅತಿ ಬಲ್ಲಿದನು ಸರಿಯಿಲ್ಲ ಇವಗೆ ಆವಲ್ಲಿ ನೋಡಲು ಕುಲ್ಲ ಮಾನವರೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ.
ತಪ್ತ ಲೋಹವು ನೋಲ್ಪ ಜನರಿಗೆ ಸಪ್ತ ಜಿಹ್ವನ ತೆರೆದಿ ತೋರ್ಪುದು ಲುಪ್ತ ಪಾವಕ ಲೋಹ ಕಾಂಬುದು ಪೂರ್ವತೋಪಾದಿ ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾಥದರಿಂದ ಸರ್ವರು ಆಪ್ತರಾಗಿಹರು ಎಲ್ಲ ಕಾಳದಿ ಹಿತವ ಕೈಕೊಂಡು ವಾರಿದನು ಮಳೆಗೆರೆಯೇ ಬೆಳೆದಿಗ ಬೂರು ಹಂಗಲ ಚಿತ್ರ ಪಲರಸ ಬೇರೆ ಬೇರೆ ಬಂತೆ ಬಹುವಿಧ ಜೀವರೊಳಗಿದ್ದು ಮಾರಮಣ ಅವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹದು ವಾರಿಜಾಪ್ತನು ಕಿರಣಮಣಿಗಳ ಸೇರಿ ತತ್ತತ್ವರ್ಣಗಳನ್ನು ವಿಕಾರ ಕೈಸದೆ ನೋಲ್ಪರಿಗೆ ಕಂಗಳಿಸುವಂದದಲ್ಲಿ ಮಾರಮಣ ಲೋಕತ್ರಯದೊಳಗೆ ಮೂರು ವಿಧ ಜೀವರೊಳಗಿದ್ದು ವಿಹಾರ ಮಾಡುವನು ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ ಜಳವ ಅಪಹರಿಸುವ ಗಳಿಗೆ ಬಟ್ಟಿಲ ನುಡಿದು ಜಯಗಂಟೆ ಕೈಪಿಡಿ ತಳೆದು ಹೊಡೆವಂದದಲ್ಲಿ ಸಂತತ ಕರ್ತೃತಾನಾಗಿ ಹಳದರಾಜನು ಪುಣ್ಯ ಪಾಪದ ಫಲಗಳನ್ನು ದೇವಾಸುರರ ಗಣದಲು ವಿಭಾಗ ಮಾಡಿ ಉಣಿಸುತ್ತಾ ಸಾಕ್ಷಿಯಾಗಿಪ್ಪ ಪೊಂದಿಕೊಂಡಿಗ ಸರ್ವರೊಳು ಸಂಬಂಧವಾಗದೆ ಸಕಲ ಕರ್ಮವ ಅವರಂತದಲ್ಲಿ ಮಾಡಿಸಿ ತತ್ಫಲಗಳ ಉಣದೆ ಕುಂದದನು ಮಹತ್ತೆನಿಪ ಘಟಮಂದಿರದಿ ಸರ್ವತ್ರ ತುಂಬಿಗ ಪಾದದಳ ತೆರೆದಂತೆ ಇರುತ್ತಿಪ್ಪನು ರಮಾರಮಣ ಕಾದ ಕಬ್ಬನ ಹಿಡಿದು ಬಡಿಯಲು ವೇದನೆಯು ಲೋಹ ಕಲ್ಲದೆ ಆದುದೇನೆ ಅನಲಹಾವ್ಯದೆ ಏನು ಮಾಡಿದರು ಆದಿದೇವನು ಸರ್ವಜೀವರ ಕಾದುಕೊಂಡಿಹನು ಒಳಗೊರಗೆ ದುಃಖಾದಿಗಳ ಸಂಬಂಧವಾಗುವುದೇನೋ ಚಿನ್ಮಯಗೆ ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲಾಡಿ ಮೋದದಿ ತುಳಿದು ಕೆಡಿಸುವರಂತೆ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲರುಣಿಯವೋಳ್ ನಿಂಗುವಗೆ ಎಲ್ಲಿಹದೋ ಸುಖ ದುಃಖ ವೇಷಭಾಷೆಗಳಿಂದ ಜನರ ಪ್ರಮೋಷ ಕೈಸುವ ನಟಪುರುಷನೋಳ್ ದೋಷದೂರನು ಲೋಕದೊಳು ಬಹುರೂಪ ಮಾತಿನಲ್ಲಿ ತೋಷಿಸುವನು ಅವರವರ ಮನದ ಅಭಿಲಾಷೆಗಳ ಪೂರೈಸುತ್ತಾ ಅನುದಿನ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ ಅಧಮ ಮಾನವನೋರ್ವ ಮಂತ್ರ ಔಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದಲಿಪ್ಪ ಅದರೊಳಗೆ ಪದ್ಮ ಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನಕ್ಕೆ ಒಂದು ಗುಣದೊಳು ಅನಂತ ಗುಣಗಳು ಒಂದು ರೂಪದೊಳು ಇಹವು ಲೋಕದೊಳೊಂದೇ ರೂಪವ ಧರಿಸಿ ತತ್ಕದ ಪದಾರ್ಥದೊಳಹೊರಗೆ ಪಾಂದದಳ ಓಳಿದ್ದು ಬಹುಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿಸುವ ಎಲ್ಲರಳು ತಾನಿಪ್ಪ ತನ್ನೊಳು ಎಲ್ಲರನ್ನು ಧರಿಸಿಗನು ಅಪ್ರತಿಮಲ್ಲ ಮನ್ಮಥ ಜನಕ ಜಗದ ಆದ್ಯಂತೆ ಮತ್ಯಗಳ ಬಳ್ಳ ಬಹುಗುಣ ಭರಿತ ದಾನವದಲ್ಲನ ಜಗನ್ನಾಥ ವಿಠಲನು ಸೊಲ್ಲಲಾಳಿಸಿ ಸ್ತಂಭದಿಂದಲೇ ಬಂದ ಭಕ್ತನಿಗೆ ಹರೇ ಶ್ರೀನಿವಾಸ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ.